ನಮಸ್ಕಾರ ಕರ್ನಾಟಕ. ಗಿಲ್ಲಿಯ ಮನೆಗೆ ಕಾವ್ಯ ಹೋಗಿದ್ಲಂತೆ. ಆದರೆ ಹೋಗಿರುವಂಥದ್ದು ಸ್ಪೆಷಲ್ ಅಲ್ಲ, ಹೋಗುವಾಗ ಹಸಿರು ಸೀರೆಯನ್ನು ತೊಟ್ಟು ಹೋಗಿದ್ದೇ ಒಂದು ಸ್ಪೆಷಲ್ ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದರೆ ಏನಪ್ಪ ಅಂದ್ರೆ, ಈ ಕರ್ನಾಟಕದೊಳಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಏನಪ್ಪ ಅಂತಂದರೆ, ಈ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಮತ್ತು ಒಂದು ಸ್ಪರ್ಧೆಯಲ್ಲಿದ್ದಂತಹ ಕಾವ್ಯ ಶೈವ ಮತ್ತು ಗಿಲ್ಲಿ ಬಗ್ಗೆ ಚರ್ಚೆ ಭಾಳ ನಡೆಯಕತ್ತೈತೆ. ಬಟ್ ಆಕೆ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತಿದ್ಲು ಮತ್ತು ಗಿಲ್ಲಿ ಜೊತೆಗೂ ಕಾಂಬಿನೇಷನ್ ಚೆನ್ನಾಗೈತೆ ಅಂತ ಅವರಿಬ್ಬರನ್ನ ಜೋಡಿ ಅಂತೇಳಿ ಅಬ್ಬರಿಸಿ ಬೆಬ್ಬೆರೆದು ಭರ್ಜರಿ ಮೆರವಣಿಗೆ ಮಾಡಾಕತ್ತಿ ಬಿಟ್ಟಾರ ಅಭಿಮಾನಿಗಳು, ನನ್ನನ್ನು ಸೇರಿಸಿ. ಯಾಕಪ್ಪ ಅಂತಂದ್ರೆ ಅದು ಪ್ರೀತಿ. ಅದು ಯಾಕಪ್ಪ ನಮ್ಮ ಪ್ರೀತಿ ಒಯ್ಕೊಂತ ಹೋಗ್ಯಾವ, ಅವರು ಪ್ರೀತಿನ ಚಲೋ ಇರಲಿ, ಅಥವಾ ನಾವು ಬಯಸಿದಂತೂ ನಮಗೆ ಸಿಕ್ಕಿಲ್ಲ, ನಾವೇನು ಕಂಡೋರ್ನ ಬಯಸ್ತೀವಿ ಬಿಡು. ಯಾಕಪ್ಪ ಕಣ್ಣು ಎಲ್ಲರೂ ನೋಡ್ತಾವೆ, ಎಲ್ಲರೂ ಯಾರ್ಯಾರು ಚಂದ ಇರ್ತಾರೆ ಅವ್ರು ನಮ್ಮ ಲವರ್ ಆಗಲ್ಲ ಅಂತೀವಿ. ಅಲ್ಲಿ ನಾನಂತಲ್ಲ, ನಮ್ಮ ಹುಡುಗರು ನನ್ನ ಜೊತೆಗೆ ಸೇರಿಸಿ, ಮತ್ತು ನಾನೇನು ದೊಡ್ಡ ಸಾಚ ಅಲ್ಲ, ಹೇಳಕತ್ತೀನಿ ಅಷ್ಟೇ. ಸೊ ಅದರಂಗೆ ಅವರಿಬ್ಬರು ಒಂದು ಸ್ವಲ್ಪ ಚಲೋ ಇರಲಿ, ನಮಗಂತೂ ನಾವು ಸಿಕ್ಕಿದ್ದು ಅಥವಾ ನಾವು ಬೇಡ್ಕೊಂಡು ಸಿಕ್ಕಿಲ್ಲ, ಅವನಿಗಾರ ಸಿಗಲಿ ಪಾಪ, ನಮ್ಮ ದೋಸ್ತಿದ್ದಂಗೆ ಅವನ ಮೇಲೆ ಪ್ರೀತಿ ಅದ, ಅಭಿಮಾನ ಅದ ಅಂತೇಳಿ ವಿಚಾರ ಮಾಡಿ ಹೇಳಿ ಅದನ್ನು ಒಂದು ವಿಚಾರ ಮಾಡಕತ್ತಿ. ಬಟ್ ಮೊನ್ನೆ ಇತ್ತೀಚೆಗೆ ಕೆ ಆರ್ ಪೇಟೆ ಒಳಗೆ ಒಬ್ರದ್ದು ಯಾರ್ದೋ ಹುಟ್ಟುಹಬ್ಬಿತ್ತು, ಆ ಒಂದು ಕಾರ್ಯಕ್ರಮಕ್ಕೆ ಗಿಲ್ಲಿ ಮತ್ತು ಕಾವ್ಯ ಭಾಳ ಭರ್ಜರಿಯಾಗಿ ಬಂದಿದ್ರು. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೆ. ಅವರಿಬ್ಬರ ನಡಿಗೆ ನೋಡಿತಪ್ಪ ಅಂತನ ಸಪ್ತಪದಿ ಒಳಗೆ ಹೆಂಗೆ ಬರ್ತಾರ ಅಷ್ಟು ಚಂದ ಬರಾಕತ್ತಾರ ಅನಿಸ್ಬಿಟ್ಟಿತ್ತು. ಆ ಒಂದು ಗಿಲ್ಲಿಗೆ ಆ ಒಂದು ಕಾವ್ಯಾಳಿಗೆ ಒಂದು ಬೆಂಗಾವಲಾಗಿ, ಆಕೆಯ ಒಂದು ಸಪೋರ್ಟರಾಗಿ, ಅವನೊಬ್ಬ ದೊಡ್ಡ ಸ್ಟಾರ್ ಬಂದಂಗೆ ಆಗಲಿಲ್ಲ, ಆಕೆಯ ಸಪೋರ್ಟರಾಗಿ ಆತನ ಕೈ ಹಿಡಿಯುವಂತಹ ವಧುವರರಾಗಿ ಬಂದಂಗಿತ್ತದು. ಏನು ಆ ಸ್ಟೈಲ್ ನೋಡ್ತೀರಿ ಅದ್ರಾಗ. ಆ ವಿಡಿಯೋ ಎಷ್ಟು ಹರಿದಾಡಕತ್ತೈತಿ, ಅದಕ್ಕೊಂದು ಮ್ಯೂಸಿಕ್ ಹಾಕ್ಯಾರ, ಸೌಂಡ್ ಕೊಟ್ಟಾರ, ಬಾಬಾ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಂತೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋದೊಳಗೆ ಭಾಳ ಮಂದಿ ಕಮೆಂಟ್ ಹಾಕ್ಯಾರ ಏನಂತ, ಇಲ್ಲಣ್ಣ ಇವತ್ತೇ ಮರೆಯ ಆ ಗಿಲ್ಲಿ ಮನೆಗೆ ಕೆ ಆರ್ ಪೇಟೆಯಿಂದ ಎಷ್ಟೈತೆ ಮಳವಳ್ಳಿಗೆ ಅವ್ರ ಊರಿಗೆ ಹೋಗಿದ್ಲಂತ ಕಾವ್ಯ ಅಂತೇಳಿ. ನಾನು ವಿಡಿಯೋ ಸರ್ಚ್ ಮಾಡಿದೆ, ಎಲ್ಲಿ ಸರ್ಚ್ ಮಾಡಿದ್ರೆ ರೀಚ್ ಆಗಲಿಲ್ಲ ನಮ್ಮದು. ಅದು ಯಾರಿಗೂ ರೀಚ್ ಆಗಲಿಲ್ಲ, ಒಂದು ಫೋಟೋನೂ ಸಿಗಲಿಲ್ಲ. ಬಟ್ ಕೊನೆಗೂ ಒಂದು ಫೋಟೋ ಸಿಕ್ತಪ್ಪ. ಆ ಫೋಟೋದ ಮುಖಾಂತರ ಅವ್ರ ಮನೆಗೆ ಒಂದು ಸ್ವಲ್ಪ ಟೈಲ್ಸ್ ಹಚ್ಚಾರ, ಅವ್ರ ಮನೆಗೆ ಗೇಟ್ ಅರ್ಥ ಮಾಡ್ಕೊಂಡಿನಿ. ವಿಡಿಯೋಗೆ ಇವ್ರು ಹೋಗಿದ್ದಂತ ನೋಡಿ ನಾನೇನು ನೋಡಿಲ್ಲ. ನಾವೇನು ಅಷ್ಟು ಹೋಗೋಷ್ಟನ್ನು ದೊಡ್ಡ ಪುರ್ಸೊತ್ತಿಗೆ ಮುಗುಳು ನಮ್ಮದು ಚೆಡ್ 12 ಆಗ್ಯದ, ಅಲ್ಲಿಗೂ ರೊಕ್ಕ ಖರ್ಚು ಮಾಡಿ ಅವ್ರ ಮನೆ ನೋಡುವಂಥದ್ದು ಏನು ಇನ್ನು ಅಷ್ಟು ದೊಡ್ಡ ಮಟ್ಟಿಗೆ ಬಂದಿಲ್ಲ ಅಂತ ಹೇಳ್ತಾ ಈಗ ಅವ್ರ ಮನೆಗೆ ಹೋಗ್ಯಾಳ. ನಮಗೆ ಮನೆಗೆ ಹೋಗಿದ್ದು ಇಂಪಾರ್ಟೆಂಟ್ ಅಲ್ಲ, ಮನೆಗೆ ಹೋಗಿದ್ದ ಒಂದು ದೊಡ್ಡ ಸಂಭ್ರಮ. ಯಾಕಪ್ಪ ಅಂತಂದ್ರೆ, ಈ ಸೊಸೆಯಾಗುವಂಥವಳು ಅತ್ತೆ ಮನೆಗೆ ಅಥವಾ ಗಂಡನ ಮನೆಗೆ ಎಷ್ಟು ಚಂದ ಹೋಗ್ಕಾಳಲ್ಲ, ಅದರದ್ದು ಒಂದು ಸಂಭ್ರಮ ಇರ್ತದೆ. ಬಟ್ ಅದು ಬೇರೆ ಪ್ರಶ್ನೆ. ಇವರಿಬ್ಬರು ಫ್ರೆಂಡ್ಸ್ ಇರ್ಬೋದು, ಅವ್ರು ಆಕಾರು ಆಗಂಗಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಆಕೆ ಮನೆಗೆ ಹೋಗಿದ್ದು ಸಂಭ್ರಮ ಒಂದು ಕಡೆ ಆಗಿತ್ತಪ್ಪ, ಅದು ರಿಚ್ ಮಟ್ಟಿಗೆ ಸಂಭ್ರಮ ಒಂದು ಕಡೆ ಆಗಿತ್ತಪ್ಪ ಅಂದ್ರೆ, ಆಕೆ ಹೋಗಿದ್ದ ಶೈಲಿ ಏನದಲ್ಲ ಅದು ಅದ್ಭುತ, ಅಮೋಘ ಪ್ರದರ್ಶನ, ಸುಂದರ ವೈನ, ಅದ್ಭುತ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಹೆಂಗಪ್ಪ, ಏನು ಸುಂದರ, ಏನು ವೈನ? ಹಸಿರು ಸೀರೆಯನ್ನು ತೊಟ್ಟು, ಹಸಿರು ಬಳೆಯನ್ನು ತೊಟ್ಟು ಮನೆಗೆ ಬಂದಾಳಪ್ಪ ಹೆಣ್ಣು ಅಂತಂತಂದ್ರೆ, ಹಸಿರು ಬಣ್ಣನೇ ಒಂದು ನಿರಾಶೆಯನ್ನು ಅಥವಾ ಒಂದು ಆಸೆಯನ್ನು, ನಿರಾಸೆ ತೊತ್ತು ಯಾವುದು ಹೇಳಕತ್ತಿ, ಏನು ಮಾತಾಡಕತ್ತಿ, ವಿಚಾರ ಮಾಡ. ಹಸಿರು ಬಣ್ಣ ಅಂತಂದರೆ ಚಾಲನೆ ನೀಡುವಂಥದ್ದು. ಅದು ಎಲ್ಲರೂ ನೋಡ್ರಿ, ನೀವು ಗ್ರೀನ್ ಸಿಗ್ನಲ್ ನಿಂತಿರ್ತೀರಿ, ಸಿಗ್ನಲ್ ಒಳಗೆ ನಿಂತಿರ್ತೀರಿ, ಅಲ್ಲಿ ಹಸಿರು ಬಣ್ಣ ಬಿತ್ತಮ್ಮ ಮುಂದಕ್ಕೆ ಹೋಗಲಿ, ಚಾಲುವಾಗಲಿ ಗಾಡಿ ಅಂತ ಲೆಕ್ಕ. ಆಮೇಲೆ ಈ ಭಾರತದ ಧ್ವಜದೊಳಗೆ ಕೂಡ, ತ್ರಿವರ್ಣ ಧ್ವಜದೊಳಗೆ ಕೂಡ ಹಸಿರು ಬಣ್ಣ ಐತಿ. ಅಲ್ಲೂ ಕೂಡ ಶಾಂತಿಯನ್ನು, ಈ ಬಿಳಿ ಬಣ್ಣ ಶಾಂತಿಯನ್ನು ಒಂದು ತೋರಿಸ್ತಪ್ಪ ಅಂತಂತಂದ್ರೆ, ಈ ಹಸಿರು ಬಣ್ಣ ಚಾಲ್ತಿಯನ್ನು ಅಂದ್ರೆ ಯಾವಾಗಲೂ ಮುಂದುವರಿಯಿರಿ ಅಂದ್ರೆ ಹಸಿರು ಬಳೆ. ಯಾಕಪ್ಪ ಅಂದ್ರೆ ಹಸಿರು ಬಣ್ಣ ಹೆಣ್ಣಿಗೆ ಎಷ್ಟು ಸುಂದರ. ಆ ಒಂದು ಹಸಿರು ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಗಿಲ್ಲಿ ಮನೆಗೆ ಹೋಗಿಬಿಟ್ಟಾಳ. ಅಂದ್ರೆ ಯಾವಾಗಲೂ ನಾವು ಕಣ್ಣಿ ನೋಡ್ಬೇಕಪ್ಪ ಅಂತಂದ್ರೆ, ಅಥವಾ ಎಂಗೇಜ್ಮೆಂಟ್ ಮಾಡ್ಬೇಕಪ್ಪ ಅಂತಾನೆ, ಈ ಹುಡುಗಿ ಯಾವ ಸೀರೆ ಕಲರ್ ಸೀರೆ ತರ್ತಾರಪ್ಪ ಅಂದ್ರೆ ಅದೇ ಹಸಿರು ಬಣ್ಣದ ಸೀರೆಯನ್ನು ತರ್ತಾರೆ. ಸೊ ಈಕೆ ಹೋಗಿದ್ದು ಕೂಡ ಕೆ ಆರ್ ಪೇಟೆಗೆ ಹೋಗ್ತೀನಂತ ಹಸಿರು ಸೀರೆ ಉಟ್ಕೊಂಡು ಹೋದ್ಲು. ಅಲ್ಲಿ ಗಿಲ್ಲಿ ಮನೆಗೆ ಹೋಗ್ಬೇಕಾಗತ್ತಾ ಎನ್ನುವಂಥ ಮುಂದಾಲೋಚನೆ ಒಳಗೆ ಹಸಿರು ಸೀರೆ ಉಟ್ಕೊಂಡು ಹೋದ್ಲು, ಅಥವಾ ಇಬ್ಬರ ಮೊದಲ ಪ್ಲಾನ್ ಮಾಡಿದ್ರು, ಹೋಗಲೇಬೇಕು ಪಾಪ ಅಲ್ಲಿ ತನಕ ಹೋಗಿರ್ತೇನೆ ಅಂತ, ಅಲ್ಲಿಗಾರ ಯಾಕೆ ಹೋಗಬಾರ್ದು, ಭಾಳ ಮಂದಿ ಹೇಳಕತ್ತಾರೆ, ನಾನು ಅವ್ರ ಮನೆ ನೋಡಿಲ್ಲ, ಹೋಗಿದ್ರೆ ಏನು ತೊಂದರೆ ಆಕೈತಿ, ಆಗಲ್ದಕ್ಕೆ ಅವನು ದೇಶ ಏನಾರ ಬಿದ್ದು ಹೋಗಿಲ್ಲ, ದೇಶಕ್ಕೆ ಏನಾರ ಭೂಕುಸಿತ ಬರೋಂಗಿಲ್ಲ, ನಾನು ಹೋದ್ರೆ ಏನಾಗೋದೈತೆ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಂತ ಹೋದ್ಲು, ಅಥವಾ ನನ್ನ ಆತ್ಮೀಯರ ಮನೆಗೆ ಹೋಗ್ತೀನಂತ ಹೋದ್ಲು, ಇಲ್ಲ ನನ್ನ ಗೆಳೆಯನ ಮನೆಗೆ ಹೊಂಟಿನಂತ ಹೋದ್ಲು, ಗೊತ್ತಿಲ್ಲ. ಒಟ್ಟು ಹೋಗ್ಯಾಳ. ಹೋಗಿದ್ದು ವಿಡಿಯೋ ಎಲ್ಲಿಲ್ಲ, ಬಟ್ ಫೋಟೋಸ್ ಒಂದಷ್ಟು ಹರಿಬಿಟ್ಟು ನನಗೆ ಸಿಕ್ಕಿರೋದು ಒಂದು ಫೋಟೋ, 1-2 ಫೋಟೋ ಸಿಕ್ಕವ. ಅದು ನಿಮ್ಗೆ ಕಣ್ಮುಂದೆ ಹಾಕಾಕತ್ತೀನಿ. ಅಷ್ಟು ಹಸಿರು ಬಣ್ಣದ ಸೀರೆ ಉಟ್ಟುಕೊಂಡು ಮನೆಗೆ ಹೋಗಿಬಿಟ್ಟಾಳ. ಅದೊಂಥರ ಒಂದು ಚಾಲ್ತಿ, ನಡಿಲಿ ಸಾಗಲಿ ಅಂತಕ್ಕಂಥ ವಿಚಾರದೊಳಗೆ ಅಭಿಮಾನಿಗಳು ಕುಂತು ಬಿಟ್ಟಿವಿ. ಅಲ್ಲ, ಅವರಿಬ್ಬರು ಅಕ್ಕಾರ ಬಿಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಹೇಳುವಂಥದ್ದು ಅಷ್ಟೇ.
ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಗಿಲ್ಲಿ ಈ ಹಸಿರು ಬಣ್ಣದ ಶಾಲ್ ಉಟ್ಟುಕೊಂಡು ರೈತರ ಒಂದು ಖಡಕ್ ಆ ಸ್ಮೈಲಲ್ಲಿ ಇದೇ ಮಂಡ್ಯದೊಳಗೆ ಏನು ಮೋಸ್ಟ್ಲಿ ಅಲ್ಲೇ ಇರಬೇಕು. ಸೊ ಆ ಒಂದು ಕಾರ್ಯಕ್ರಮಕ್ಕೆ ರೈತರದೊಂದು ಪ್ರತಿಭಟನೆ ಅಥವಾ ರೈತರದ್ದು ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಾವು ಅದ್ಭುತ ಆ ಹಸಿರು ಬಣ್ಣ ಶಾಲು ಉಟ್ಕೊಂಡು ನಿಂತ್ಕೊಂಡನ ಅಬ್ಬಾಬಾಬಾ ಆ ಕಳೆ ನೋಡ್ರಿ ಹೆಂಗದ. ಅವು ಏನು ಮಾಡಿದ್ರು ಚಂದ ಕಾಣಿಸ್ತಾನೋ ಮರ, ಎಷ್ಟು ಕಲೆ, ಅದು ಅದೃಷ್ಟ ಬೇಕದು. ಎಲ್ಲ ಆ್ಯಂಗಲ್ನಿಂದಲೂ ಸರಿ ಕಾಣಿಸಂಗಿಲ್ಲ ಮನುಷ್ಯ. ಹೀರೋದಿಂದ ನೋಡಿದ್ರೆ ಅವ ಚೆನ್ನಾಗಿ ಕಾಣಿಸ್ತಾನೆ, ಕಾಮಿಡಿಯನ್ನಿಂದ ನೋಡಿದ್ರೆ ಚಲೋ ಕಾಣಿಸ್ತಾನೆ, ವಿಲನಿಂದ ನೋಡಿದ್ರೆ ಚಲೋ ಕಾಣಿಸ್ತಾನೆ. ಒಂದು ತುಂಟ ಹುಡುಗ ಅವನಿಗೆ ಏನೋ ಗೊತ್ತಿಲ್ಲಪ್ಪ ತೊರಗಿದ್ದಂಗೆ ಅಂದ್ರೆ ಅಲ್ಲೂ ಚಲೋ ಕಾಣಿಸ್ತಾನೆ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಪಾಪ ಎಲ್ಲ ಹ್ಯಾಂಗಲ್ಲಿಂದನೂ ಅದ್ರಾಗ ಅವರಪ್ಪ ರೈತ ಅನ್ನೋದು ಗೊತ್ತೈತಿ. ರೈತರ ಮಕ್ಕಳು ಬೆಳೆದಾರಪ್ಪ ಅಂದ್ರೆ ಅದು ಭಾಳ ಖುಷಿ. ಅದ್ರಾಗ ರೈತರ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗೋದಂದ್ರೆ ಇನ್ನೇನು ಅದಕ್ಕಿಂತ ಸಂತೋಷ ಏನಾದ್ರು ಹೇಳು. ನಮ್ಮ ಊರಾಗ ನಾ ಏನಾರ ಒಂದು ಸಣ್ಣ ಸಾಧನೆ ಮಾಡಿನ ಅಥವಾ ದೊಡ್ಡ ಸಾಧನೆ ಮಾಡಿ ಊರವ್ರೆಲ್ಲರೂ ನಿಂತು ನನಗೆ ಸ್ವಾಗತ ಕೋರಾಕಚ್ಚಾರ, ಅದಕ್ಕಿಂತ ಸಂತೋಷ ಏನು. ಅದರಂಗೆ ರೈತನ ಮಗನಾಗಿ ಹುಟ್ಟಿ ರೈತನ ಮಗನಾಗಿ ಬೆಳೆದು ಇವತ್ತು ರೈತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹೋಗೋದಂದ್ರೆ ಭಾಳ ದೊಡ್ಡ ಸಂತೋಷಕರ ವಿಷಯ, ಅದ್ಭುತ ವಿಷಯ. ಅದು ಕೂಡ ನೋಡಿ ನನಗೆ ಭಾಳ ಸಂತೋಷ ಆಯ್ತು. ಯಾಕಪ್ಪ ಇವರೆಲ್ಲ ದೊಡ್ಡವ್ರು ಆದಮೇಲೆ ಈ ರೈತರದ್ದು ತಲೆ ಕೆಡಿಸ್ಕೊಂಬೋದು ಕೆಲವೊಬ್ಬರು. ಬಟ್ ಆತ ಆ ಒಂದು ತಳಮಟ್ಟದಿಂದ ಬೆಳೆದಿರೋದ್ರಿಂದ ಅದನ್ನು ತಲೆ ಕೆಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರ ಕೂಡ ನಮ್ಮ ತಲೆ ಒಳಗದ. ಸೊ ಅದಂದ್ರೆ ಮೂರನೇ ವಿಷಯ ಏನಪ್ಪ ಅಂದರೆ ಗಿಲ್ಲಿಯ ಒಂದು ಹೊಸ ಸಿನಿಮಾ, ಅದು ಏನು ಹಳೆಯ ಸಿನಿಮಾನೋ ಹೊಸ ಸಿನಿಮಾನೋ ಏನೋ ಶೂಟಿಂಗ್ ಮುಗಿದೋಗಿತ್ತೋ ಐತೋ ಇನ್ನು ಈಗ ಸ್ಟಾರ್ಟ್ ಆಗಕತ್ತೈತೋ ಒಂದೂ ಗೊತ್ತಿಲ್ಲ. ಸರ್ವೆ ನಂಬರ್ 45 ಅಂತ ಒಂದು ಸಿನಿಮಾ ಗಿಲ್ಲಿ ಬಹುಮುಖ್ಯ ನಟನೆ ಮಾಡಾಕತ್ತಾನಂತ. ಬಟ್ ಹೀರೋ ಅಲ್ಲ ಅನಿಸ್ತದೆ ನನಗೂ. ಯಾಕಪ್ಪ ಆತ ಈಗಿರೋ ಬಿಜಿ ಸರ್ಡಲೊಳಗೆ ಅದನ್ನು ಶೂಟಿಂಗ್ ಮಾಡೋದಷ್ಟು ಟೈಮ್ ಇಲ್ಲಿಗೆ ಆತಗೆ. ಆದ್ರೆ ಅದು ನೋಡಿದ್ರೆ ಈಗೆಲ್ಲ ಶೂಟಿಂಗ್ ಮುಗಿದ್ಬಿಡ್ತಾವೆ. ಅಂದರೆ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಶೂಟ್ ಆಗಿತ್ತು ಅನ್ನೋದು ಮೋಸ್ಟ್ಲಿ ಈಗೆಲ್ಲ ಡಬ್ಬಿಂಗ್ ಆಗಿರ್ಬೋದು. ಅದು ಒಂದಷ್ಟು ಎಲ್ಲ ಕಡೆ ಪ್ರಚಲಿತ ಸುದ್ದಿ ಆಗತ್ತೆ ಬಿಟ್ಟೈತೆ. ಅದು ಏನೇ ಇರಲಿ ಗಿಲ್ಲಿ ಏನು ಮಾಡಿದ್ರು ಕೂಡ ಫುಲ್ಲು ಟ್ರೆಂಡ್ ಆಗತ್ತೆ. ಆತಂದು ಈಗ ಪೇಪರ್ ಸ್ಟೇಟ್ಮೆಂಟ್ ಕೂಡ ಬರಾಕಚ್ಚಿ ಬಿಡ. ಸರ್ವೆ ನಂಬರ್ 45 ಆ ಸಿನಿಮಾದಲ್ಲಿ ಒಬ್ಬ ಹಳ್ಳಿ ಹುಡುಗ ತನ್ನ ಹೊಲವನ್ನು ವಶಪಡಿಸ್ಬೇಕಾದ್ರೆ ಅಥವಾ ಒಂದು ಜಾಗವನ್ನು ವಶಪಡಿಸಬೇಕಾದ್ರೆ ಏನೆಲ್ಲ ಎದುರಿಸ್ತಾನೆ ಅಂದರೆ ಒಳ್ಳೇದು ಮಾಡೀನಿ ಒಳ್ಳೇದಾಗ್ತದೆ, ಕೆಟ್ಟದು ಮಾಡೋನಿಗೆ ಕೆಟ್ಟದಾಗತ್ತೆ ಅಂತಕ್ಕಂಥ ಸಂದೇಶವನ್ನು ಆ ಸಿನಿಮಾದೊಳಗೆ ತೋರ್ಸಾಕತ್ತಾರಂತ. ಆ ಸಿನಿಮಾ ಕೂಡ ಎಲ್ಲೆಡೆಯಲ್ಲೂ ಕೂಡ ಬಹುದೂರವಾಗಿರ್ತಕ್ಕಂಥ ಒಂದು ಪ್ರಚಾರ ನಡೆಯಕಚ್ಚೈತಿ. ಅದ್ರ ಬಗ್ಗೆ ಇನ್ನು ಮುಂದಿನ ದಿನ ನನಗೆ ಅಪ್ಡೇಟ್ ಸಿಕ್ತಪ್ಪ ನಾನು ಕೊಡ್ತೀನಿ. ಬಟ್ ಈ ಸಿನಿಮಾ ನನಗೆ ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸ್ ಪೂರ್ವದಲ್ಲಿ ಒಂದು ಸ್ವಲ್ಪ ಶೂಟಿಂಗ್ ಆಗೈತೆ ಅಂತ ನನಗೆ ಅನ್ಸಕಚ್ಚೈತಿ. ಇದು ಮುಂಚೆ ಏನು ಶೂಟಿಂಗ್ ಆಗಿದ್ದಲ್ಲ. ಯಾಕಪ್ಪ ನಾವು ಎಲ್ಲಿ ಮಕ್ಕಳಕ್ಕೆ ಪುರ್ಸತಿಗಿಲ್ಲ, ತೋರ್ಸೋಕೆ ಪುರ್ಸತಿಗಿಲ್ಲ, ಎಲ್ಲಾರ ಸೊಳ್ಳೆ ಕಡ್ದವಪ್ಪ ಅಂದ್ರೆ ತೋರ್ಸ್ಕೊಳಕ್ಕೆ ಪುರ್ಸತಿಗಿಲ್ಲ, ಅಷ್ಟು ಟೈಮ್ ಇಲ್ಲ ಅವಾಗ ನೋಡಿದ್ರೆ. ಇದನ್ನು ಯಾವಾಗ ಶೂಟಿಂಗ್ ಮಾಡೋಣ ಅನ್ನೋದು ಅರ್ಥ ಆಗೋದು ನಮಗೆ. ಎಂತೆಂಥ ಸಿನಿಮಾದವ್ರು ಆಫರ್ ಕೊಟ್ಟರು ಹೋಗಿ ಸೈನ್ ಮಾಡೋಕೆ ಕೂಡ ಟೈಮ್ ಇಲ್ಲ. ಎಲ್ಲಿ ಮಕ್ಕೊಂತಾನೆ, ಎಲ್ಲಿ ಊಟ ಮಾಡ್ತಾನೆ, ಎಲ್ಲಿ ಅಡ್ಡಾಡ್ತಾನೆ, ಎಲ್ಲಿ ಅದಾನ ಅನ್ನೋದು ಖಬರಿಲ್ಲ ಅವನಿಗೆ. ಸೊ ಅಷ್ಟು ಬ್ಯುಸಿ ಅವಾಗ ಗಿಲ್ಲಿ ಅದಾನ. ಸೊ ಅಂಥದ್ರೊಳಗೆ ಈ 45 ಸಿನಿಮಾ ಯಾವಾಗ ಹೋಗೈತೆ ಗೊತ್ತಿಲ್ಲಪ್ಪ. AK-47 ಸಿನಿಮಾದ ಪ್ರಚಾರ ಸಿಗಾಕತ್ತೈತೆ. ಬಟ್ ಇರಲಿ, ಒಟ್ಟು ಅವ ಮಾಡಿರ್ತಕ್ಕಂಥ ಸಿನಿಮಾಕ್ಕೆ ಆ ಥರ ರೀತಿ ಪ್ರಚಾರ ಇರ್ಬೇಕು, ಯಾವುದೇ ಮೋಸ ಆಗಬಾರ್ದು. ಜನ ಇಷ್ಟಪಟ್ಟರು ನೋಡ್ತಾರೆ. ಅದು ಎಂತೆಂಥವ್ರ ಸಿನಿಮಾನೇ ಬಿದ್ದೋಗ್ಯಾವ, ಅದ್ರ ಬೇರೆ ಪ್ರಶ್ನೆ. ಗಿಲ್ಲಿ ಸಿನಿಮಾ ಬೀಳುತ್ತಂತಲ್ಲ, ಅದು ಕತೆ ಮೇಲೆ ಡಿಪೆಂಡಪ್ ಆಗುತ್ತೆ. ಆ ನಟನೆಗೆ ಏನು ಬೇಕಾಗ್ಯದ, ಆತನಲ್ಲಿರ್ತಕ್ಕಂಥ ಕೌಶಲ್ಯ ಎಷ್ಟು ಸಾಕಾಗಬೇಕಾಗಿದೆ ಅದನ್ನಂತೂ ಕೊಟ್ಟಿರ್ತಾನೆ. ಅದು ಬಿಗ್ ಬಾಸ್ ಪೂರ್ವದಲ್ಲೇ ಆಗಿರಲಿ, ಬಿಗ್ ಬಾಸ್ ಆದ್ರ ಮೇಲೆ ಆಗಲಿ, ಅದರ ನಟನೆಯಲ್ಲಿ ಯಾವತ್ತೂ ಮೋಸ ಮಾಡಂಗಿಲ್ಲ ಗಿಲ್ಲಿ. ಸೊ ಹಂಗಾಗಿ ಆ ವಿಚಾರವನ್ನು ಆ ಸಿನಿಮಾಕ್ಕೂ ಕೂಡ ಶುಭವಾಗಲಿ. ಈಗ ರೈತನ ಪಾಠಲ್ಲಿರುವಂಥದ್ದು ಆ ಗಿಲ್ಲಿಯ ನೋಡಿ ಕೂಡ ತುಂಬ ಸಂತೋಷ. ಅದಾದ ನಂತರ ಈ ಗಿಲ್ಲಿ ಮನೆಗೆ ಈ ಕಾವ್ಯಶೈವ ಹಸಿರು ಸೀರೆ ಉಟ್ಕೊಂಡು ಹೋಗಿಬಿಡ್ದಂತೂ ಬಲು ಖುಷಿ ಆಗಿಬಿಟ್ಟದು ಅಭಿಮಾನಿಗಳಿಗೆ, ನನ್ನನ್ನು ಸೇರಿಸಿ. ಯಾಕಪ್ಪ ಅಂದ್ರೆ ಅದು ಹಸಿರು ಸೀರೆ ಒಂದು ಸಂಕೇತ. ಅದು ಹೆಣ್ಣು ಮಕ್ಕಳಿಗೆ ಹಸಿರು ಬಳೆ ಹಸಿರು ಸೀರೆ ಭಾಳ ದೊಡ್ಡ ಸಂಕೇತ. ಅದು ಕುಂಕುಮ ಭಾಗ್ಯ ಏನೇನೋ ಧಾರಾವಾಹಿ ಬರ್ತದೆ, ಅದರೊಳಗೆಲ್ಲ ಭಾಳ ಚಂದ ಹೇಳ್ತಾರೆ ಹಸಿರು ಸೀರೆ ಹಸಿರು ಬಳೆ ಬಗ್ಗೆ. ನನಗೆ ಅಷ್ಟು ಶಾಣೆ ಅಲ್ಲ, ನನಗೆ ಗೊತ್ತಿತ್ತಪ್ಪ ಹೇಳ್ತೀನಿ, ಇಲ್ಲ ಇನ್ನೊಂದು ಸರಿ ಹೇಳಪ್ಪ ಅಂತಂದ್ರೆ ಹೇಳ್ತೀನಿ, ತೊಂದರೆ ತಿಳ್ಕೊಂಡು ಹೇಳ್ತೀನಿ. ಯಾಕಪ್ಪ ಹುಚ್ಚುಚ್ಚು ಮಾತಾಡೋಂಗಿಲ್ಲ, ನಾವು ಮೊದಲೇ ಹುಚ್ಚುಚ್ಚು ಮಾತಾಡ್ತೀವಿ. ಅದ್ರಾಗ ಮತ್ತೆ ಹುಚ್ಚುಚ್ಚು ಮಾತಾಡಿದ್ರೆ ಮತ್ತೆ ಹೆಚ್ಚು ಮಾತಾಡಿದೆಪ್ಪ ಅಂದ್ರೆ ಅದು ಮತ್ತೆ ಇನ್ನೊಬ್ರಿಗೆ ಕಿಚ್ಚು ಹಚ್ಚಂಗೆ ಆಗಿಬಿಡ್ತೈತೆ. ಸೊ ಹಂಗಾಗಿ ಅದಕ್ಕಂತ ಬ್ಯಾಡ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕೈತೀನಿ. ಧನ್ಯವಾದಗಳು.